ಬಿಜೆಪಿಯಲ್ಲಿ ಈಗಾಗಲೇ ಬಣ ಬಡಿದಾಟ ಅನ್ನೋದು ಸಿಕ್ಕಾಪಟ್ಟೆ ಜೋರಾಗಿದೆ. ಅದು ನಿಮಗೆಲ್ಲ ಗೊತ್ತಿರುವಂತ ವಿಚಾರ. ಸೊ ಅದರ ನಡುವೆ ಒಂದು ಕಾಲದಲ್ಲಿ ಆಪ್ತ ಗೆಳೆಯರು ಆಪ್ತ ಸ್ನೇಹಿತರು ಅನ್ಸ್ಕೊಂಡವರು ಈಗ ಸಿಕ್ಕಾಪಟ್ಟೆ ಗುದ್ದಾಡಕ್ಕೆ ಮುಂದಾಗಿದ್ದಾರೆ. ಸೊ ಯಾರು ಏನು ಇದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ನಾವು ಇವತ್ತಿನ ಮೊದಲ ಪತ್ರಿಕೆ ಕನ್ನಡಪ್ರಭ ನೋಡ್ತಾ ಇದ್ದೀವಿ. ಅದರ ಮೊದಲ ಹೆಡ್ಲೈನ್ಸ್ ಈ ರೀತಿಯಾಗಿದೆ. ರಾಮುಲು ರೆಡ್ಡಿ ಬಳ್ಳಾರಿ ರಾಡಿ. ಒಂದು ಕಾಲದಲ್ಲಿ ಇವರಿಬ್ರು ಆಪ್ತ ಸ್ನೇಹಿತರಾಗಿದ್ರು. ಆದರೆ ಇದೀಗ ಪರಸ್ಪರ ಮುಗಿಬಿದ್ದುಬಿಟ್ಟಿದ್ದಾರೆ. ಕೆಲ ಸಮಯದಿಂದ ಒಳಗೊಳಗೆ ಇದ್ದಂಥ ಬೇಗುದಿ ಇದೀಗ ಸ್ಫೋಟಗೊಂಡಿದೆ. ಇತ್ತೀಚಿನ ಕೋರ್ ಕಮಿಟಿ ಸಭೆಯಲ್ಲಿ ಜನಾರ್ದನ ರೆಡ್ಡಿ ಬಗ್ಗೆ ಶ್ರೀರಾಮುಲು ಹರಿಹಾಯ್ದಿದ್ರು. ಅದಕ್ಕೆ ಜನಾರ್ದನ ರೆಡ್ಡಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ರಾಮುಲು ಅವರನ್ನ ರೌಡಿ ಅಂತ ಕೂಡ ಗುರುವಾರ ಸಂಬೋಧಿಸಿದ್ರು. ಶ್ರೀರಾಮುಲು ಕೂಡ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಅಬ್ಬರಿಸಿದ್ದಾರೆ. ಏನು ಹೇಳಿದ್ದಾರೆ? ರೌಡಿ ರಾಮುಲನ ರಕ್ಷಣೆ ಮಾಡಿದ್ದೇ ನನಗೆ ಎಸಗಿದ್ದಂಥ ದ್ರೋಹ ಅಂತ ರೆಡ್ಡಿ ಸಿಡಿಲು ಕಾರಿದ್ರು. ಸೊ ರಾಮುಲುಗೆ ಡಿಕೆಶಿ ಗಾಳ ಹಾಕಿದ್ದಾರಂತೆ. ಪಕ್ಷ ಬಿಡೋಕೆ ನನ್ನನ್ನು ಯಾಕೆ ದೂರ್ತಾರೆ ಅಂತ ಅವ್ರು ಪ್ರಶ್ನೆಯನ್ನ ಮಾಡಿದ್ರು. ಮಾಜಿ ಮಿತ್ರನ ವಿರುದ್ಧ ರೆಡ್ಡಿ ಸಿಟ್ಟಾಗ್ಬಿಟ್ಟಿದ್ರು. ರೌಡಿಗಳ ಜೊತೆ ಇದ್ದ ರಾಮುಲಿಗೆ ಬುದ್ಧಿವಾದ ಹೇಳಿ ಸನ್ಮಾರ್ಗದಲ್ಲಿ ಕರೆತಂದಿದ್ದೇ ನಾನು ಎಸಗಿದ್ದಂಥ ದ್ರೋಹ ಅಂತ ಹೇಳಿದ್ರು. ರಾಮುಲು ಅವರನ್ನ ಸಚಿವ ಮಾಡಿ ಹಲ್ಲೆ ಆದಾಗ ನೆರವಾಗಿದ್ದೇ ನಾನು ಮಾಡಿದ ಮತ್ತೊಂದು ದ್ರೋಹ ಅಂತ ಹೇಳಿದ್ರು. ಇಂಥವರನ್ನ ನೋಡಿಯೇ ಹಾಲು ಕುಡಿದ ತಾಯಿಯ ಎದೆಗೆ ಒದೆಯೋ ಮಗ ಎಂಬ ಗಾದೆ ಮಾತು ಹುಟ್ಟಿದೆ ಅಂತ ಕೂಡ ಹೇಳಿದ್ರು. ಶ್ರೀರಾಮುಲರನ್ನ ಕಾಂಗ್ರೆಸ್ಗೆ ಸೇರಿಸಿಕೊಳ್ಳೋಕೆ ಡಿಕೆಶಿ ಯತ್ನಿಸ್ತಿದ್ದಾರೆ ಎಂಬ ಮಾತಿದೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಮಾಡಿದ್ರು. ಪಕ್ಷದಿಂದ ಹೋಗೋದಾದ್ರೆ ಹೋಗ್ಲಿ, ಆದರೆ ನನ್ನ ಮೇಲೆ ಇಲ್ಲ ಸಲ್ಲದ ನಿರ್ಧಾರ ಮತ್ತು ಆರೋಪ ಇವೆಲ್ಲವನ್ನ ಯಾಕೆ ಮಾಡಬೇಕು ಅನ್ನೋದನ್ನು ಕೇಳಿದ್ರು. ಇದೆಲ್ಲದಕ್ಕೂ ಕೂಡ ಕೌಂಟರ್ ಅನ್ನ ಕೊಡಲಾಗಿದೆ. ಸೊ ಹಾಗಿದ್ರೆ ರಾಮುಲು ಏನು ತಿರುಗೇಟ್ ಕೊಟ್ಟಿದ್ದಾರೆ, ರಾಮುಲು ಏನು ಹೇಳಿದ್ದಾರೆ ಅನ್ನೋದನ್ನ ನಾವು ನೋಡೋದಾದ್ರೆ, ಬೀದಿಯಲ್ಲಿ ಇದ್ದವ ನಾನಲ್ಲ, ರೆಡ್ಡಿಯಿಂದ ನನಗೇನೂ ಲಾಭ ಆಗಿಲ್ಲ ಅಂತ ರಾಮುಲು ಹೇಳಿದ್ದಾರೆ. ನಾನು ರಾಜಕೀಯ ಕುಟುಂಬದವನು, ನಾನು ಕಾಂಗ್ರೆಸ್ಗೆ ಹೋಗೋದು ಸುಳ್ಳು ಅನ್ನುವಂಥ, ಕಾಂಗ್ರೆಸ್ಸಿಗೆ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಏನು ಮಾಡಿದ್ರು ಅದನ್ನು ತಳ್ಳಿ ಹಾಕುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸೊ ನಾನು ಬೀದಿಯಿಂದ ಬಂದವನಲ್ಲ, ಬಳ್ಳಾರಿಯ ರಾಜಕೀಯ ಹಿನ್ನೆಲೆಯ ಕುಟುಂಬದಿಂದನೇ ಬಂದವನು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನನ್ನ ಆದರೆ ಸ್ವಸಾಮರ್ಥ್ಯದಿಂದ ಮೇಲೆ ಬಂದಿದ್ದೇನೆ ಹೊರತು ಹೆಲಿಕಾಪ್ಟರ್ನಿಂದ ಬಂದವನಲ್ಲ ಅಂತ ಕೌಂಟರ್ ಕೂಡ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ರೆಡ್ಡಿ ಅವರಿಗೆ ನಾನೇನು ಹೆಲಿಕಾಪ್ಟರಿಂದ ಬಂದವನಲ್ಲ ಅಂತ ಹೇಳಿದ್ದಾನೆ. ನನ್ನ ಸ್ವಾಭಿಮಾನಕ್ಕೆ ಚ್ಯುತಿಯಾದರೆ ರೆಬಲ್ ಆಗ್ತೇನೆ, ಇದರಲ್ಲಿ ಅನುಮಾನ ಬೇಡ ಅನ್ನೋಂಥದ್ದನ್ನು ಕೂಡ ಹೇಳಿದ್ದಾರೆ. ನಾನು ಬಿಜೆಪಿಯಲ್ಲಿ ಶಕ್ತಿವಂತನಾಗಿದ್ದೇನೆ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷವನ್ನು ಸೇರೋದಿಲ್ಲ ಅಂತ ಕೂಡ ಇದೇ ಸಂದರ್ಭದಲ್ಲಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಕೋರ್ ಕಮಿಟಿ ಸಭೆಯಲ್ಲಿ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ನನ್ನ ಅಸಹ್ಯವಾಗಿ ನೋಡಿದ್ರು ಅನ್ನುವಂಥ ಬೇಸರವನ್ನು ಕೂಡ ಇದೇ ಸಂದರ್ಭದಲ್ಲಿ ಹೊರಹಾಕಿದ್ದಾರೆ. ಸೊ ಇವರಿಬ್ಬರ ಜಟಾಪಟಿ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಕೊನೆಯದಾಗಿ ಅನ್ನೋದನ್ನು ಕಾದು ನೋಡಬೇಕಾಗಿದೆ.